ನಾನು ಶ್ರೀಮಂತ ಆಗಿರಬೇಕಾಗಿತ್ತು. ನಾನು ಶ್ರೀಮಂತ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಸದ್ಯಕ್ಕೆ ನಾನು ಶ್ರೀಮಂತ ಇಲ್ಲ. ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಅಂದರೆ ಐ ವಿಶ್ ಐ ವರ್ ರಿಚ್. ಸಾಮಾನ್ಯವಾಗಿ ನಾವು ಗ್ರಾಮರ್ ಪ್ರಕಾರ ಐ ಜೊತೆಗೆ ವಾಸ್ ಬಳಸ್ತೀವಿ. ಬಟ್ ಇಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂದರೆ ಒಂದು ಅನ್ರಿಯಲ್ ಸಿಚುವೇಶನ್ ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಐ ಜೊತೆಗೆ ವರ್ ಅನ್ನು ಬಳಸ್ತೀವಿ. ಲೆಟ್ಸ್ ಸಿ ಒನ್ ಮೋರ್ ಸೆಂಟೆನ್ಸ್. ನಾನು ಡಾಕ್ಟರ್ ಆಗಿರಬೇಕಾಗಿತ್ತು. ನಾನು ಡಾಕ್ಟರ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ. ಐ ವಿಶ್ ಐ ವರ್ ಅ ಡಾಕ್ಟರ್. ರೈಟ್. ನೆಕ್ಸ್ಟ್ ಒಂದು ನೋಡಿ, ನಾನು ಒಬ್ಬ ಹೀರೋ ಆಗಿರಬೇಕಾಗಿತ್ತು. ಬಟ್ ಸದ್ಯಕ್ಕೆ ನಾನು ಹೀರೋ ಅಲ್ಲ. ಬಟ್ ಆ ರೀತಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪೇಜ್ಗೆ ಫಾಲೋ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಯುವುದಕ್ಕೆ ನಾವು ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ PDF ನೋಟ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇದರಲ್ಲಿ 5000 ವಾಕ್ಯಗಳು, 3000 ಶಬ್ದಗಳು, A to Z ಇಂಗ್ಲೀಷ್ ಗ್ರಾಮರ್ ಇರುತ್ತೆ. ಇವುಗಳನ್ನು ಸಿಂಪಲ್ ಆಗಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿರುವ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಮೆಸೇಜ್ ಅಥವಾ ಒಂದು ಕಾಲ್ ಮಾಡಿ. ಸೊ ತಡ ಯಾಕೆ, ಕೂಡಲೇ ಈ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಹಾಯ್ ಅಂತ ಮೆಸೇಜ್ ಮಾಡಿ. ಥ್ಯಾಂಕ್ ಯು.